ಅಮ್ಮ ಜಾಹ್ನವಿ, ಅಕ್ಷತೆ ತಗೊಂಡ್ ಬಾ. ಸರಿ ಆಂಟಿ. ಹಾ ವಿವೇಕ್, ಒಳಗಡೆ ಹೊಸ ಪಂಚೆ ಇದೆ, ತಗೊಂಬಾ. ಸರಿ ದೊಡ್ಡಪ್ಪ. ಏಯ್, ಕಣ್ಣೇನ್ ತಲೆ ಮೇಲೆ ಇಟ್ಕೊಂಡಿರ್ತೀಯ? ನೀನೇನು ಜೇಬಲ್ಲಿ ಇಟ್ಕೊಂಡಿದ್ಯಾ? ನನಗ್ ಡಿಕ್ಕಿ ಹೊಡೆದಿದ್ ನೀನು. ನಂಗ್ ಅಡ್ಡ ಬಂದಿದ್ದು ನೀನು. ನನಗೆ ಹೇಳ್ತೀಯಾ? ಏಯ್, ಪದೇ ಪದೇ ನಂಗೆ ಬೇಕು ಅಂತಾನೆ ಡಿಕ್ಕಿ ಹೊಡಿತಿದ್ಯಾ? ಆ ಮಾತ್ ಹೇಳ್ಬೇಕಾಗಿರೋದ್ ನಾನು. ನೀನೇನ್ ದೊಡ್ಡ ಹೀರೋಯಿನ್ ನೋಡು. ಓ, ನೀನೇನ್ ದೊಡ್ಡ ಹೀರೋ? ಏಯ್, ಜಾಸ್ತಿ ಮಾತಾಡ್ಬೇಡ. ಉರಿ ಮೆಣಸಿನ್ಕಾಯಿ. ಏನು? ನಾನು ಉರಿ ಮೆಣಸಿನ್ಕಾಯ? ನೀನೇ ಸೀದೋಗಿರೋ ಹಾಗಲ್ಕಾಯಿ. ನೀನು ಬಾಡೋಗಿರೋ ಬೆಂಡೆಕಾಯಿ. ಬಾಯ್ ಮುಚ್ಚೋ ಹುಣ್ಸೆಕಾಯಿ. ಸುಮ್ನೆ ಹೋಗೆ ಮಾವಿನಕಾಯಿ. ನೀವಿಬ್ರು ಜಗಳ ನಿಲ್ಸಿ. ಏನಿದು ಮೆಣಸಿನ್ಕಾಯಿ, ಬೆಂಡೆಕಾಯಿ, ಹಾಗಲ್ಕಾಯಿ ಅಂತ ಜಗತ್ತಲ್ಲಿರೋ ಎಲ್ಲಾ ಬೇಗುಳ ನೀವೇ ಹೇಳ್ತಿದ್ದೀರಿ? ಕೇಳೋಕೆ ತುಂಬಾ ಕೆಟ್ಟದಾಗಿದೆ. ಅದನ್ನ ನಿಮ್ಮ ಅಕ್ಕಂಗ್ ಹೇಳು. ಅದೇ ಮಾತನ್ನ ಇವ್ರಿಗೂ ಹೇಳು. ಏಯ್ ಅಬ್ಬಾ, ಈ ಜಗಳ ನಿಲ್ಸಿ. ಅಲ್ಲಿ ನಿಮ್ಮನ್ ಕರೀತಿದ್ದಾರೆ. ನಿನ್ನ ಸುಮ್ನೆ ಬಿಡಲ್ಲ. ನನ್ ಮೇಲೆ ಅಕ್ಷತೆ ಹಾಕ್ತೀಯಾ? ನಿನ್ನ ನೋಡ್ಕೋತೀನಿ. ಅಕ್ಕ, ಆಮೇಲೆ ನೋಡ್ಕೊಳ್ಳೋಣ. ಅವ್ರು ಕರಿತಿದ್ದಾರೆ, ಬಾರಕ್ಕ. ಛೇ, ಅಕ್ಕ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ? ಹೌದು ಅದ್ಗೆ. ಅಣ್ಣ ಏನಾದ್ರೂ ನಿಮ್ಮನ್ನ ನೋಡಿದ್ರೆ ಫ್ಲಾಟ್ ಅಷ್ಟೇ. ಆಂಟಿ, ಮದ್ವೆ ಹುಡುಗಿ ಗೆಟಪ್ಪಲ್ಲಿ ನಮ್ಮ ಅದ್ಗೆ ಹೇಗ್ ಕಾಣ್ತಿದ್ದಾರೆ? ಭಾಗ್ಯಂಗೇನಮ್ಮ, ಬಂಗಾರದ ಹಾಗೆ ಹೊಳಿತಾ ಇದ್ದಾಳೆ. ಅಮ್ಮ ಭಾಗ್ಯ, ಅತ್ತೆ ರೆಡಿ ಆಗೋದಿಲ್ಲ ಆಯ್ತಾ? ಟೈಮ್ ಆಗ್ತಾ ಇದೆ. ಆಯ್ತು ಅತ್ತೆ. ಭಾಗ್ಯ, ಈ ಬಟ್ಟೆನ್ ತಗೋ. ಭಾಗ್ಯ, ನಮ್ಮ ವಂಶದಲ್ಲಿ ಮದ್ವೆ ಟೈಮಲ್ಲಿ ಮದ್ವೆ ಹುಡುಗಿ ಮೇಲ್ಮುಸ್ಕ್ ಹಾಕೊಳ್ಳೋದು ಆಚಾರ. ಈ ಮೇಲ್ಮುಸ್ಕ್ ಹಾಕೊಂಡು ಹಸೆಮಣೆ ಮೇಲೆ ಕೂತ್ಕೋಬೇಕು. ಹುಡುಗ ತಾಳಿ ಕಟ್ಟಿದ್ಮೇಲೆ ಇದನ್ನ ತೆಗೆಸ್ತಾರೆ. ಇದನ್ನ ಹಾಕೊಂಡ್ ಬಾ. ಹಾ ಸರಿ ಅತ್ತೆ. ಹೌದು ಭಾಗ್ಯ, ಮೈ ಮೇಲೆ ಎಲ್ಲ ಒಡವೆಗಳನ್ನೂ ಹಾಕೊಂಡಿದ್ಯಾ? ನಾನ್ ಕೊಟ್ಟಿದ್ ಸರ ಎಲ್ಲಿ? ಇದೆ ಅತ್ತೆ, ಹಾಕೋತೀನಿ. ಹೇಳಿದ್ನಲ್ಲಮ್ಮ, ಅದು ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಸರ. ನಿರ್ಲಕ್ಷ್ಯ ಮಾಡ್ಬೇಡ, ತಪ್ಪದೇ ಹಾಕೊಂಡ್ ಬಾ. ಅಯ್ಯೋ, ತಪ್ಪದೆ ಹಾಕೋತೀನಿ ಅತ್ತೆ. ಸರಿ, ಬೇಗ ಬಂದ್ಬಿಡು. ಏನಾಯ್ತಕ್ಕ? ಬ್ಯಾಗಲ್ಲಿ ಇಟ್ಟಿದ್ ಸರ ಕಾಣಿಸ್ತಿಲ್ಲ ಜಾನು. ಇಲ್ಲೇ ಇಟ್ಟಿದ್ನಲ್ಲ. ಎಲ್ಲೋ ಸರ ಕಾಣಿಸ್ತಿಲ್ವಾ? ಸರಿಯಾಗಿ ನೋಡು. ನೋಡ್ತಿದ್ದೀನಿ. ಅಯ್ಯಯ್ಯೋ, ಇದೇನ್ ಮಾಡ್ಕೊಂಡೆ ಭಾಗ್ಯ? ಸರ ಕಾಣಿಸ್ತಿಲ್ಲ ಅಂದ್ರೇನು? ಈಗ ಸರ ಸಿಗದೆ ಹೋದ್ರೆ ಅರವಿಂದ ಆಂಟಿಗೆ ಏನ್ ಉತ್ತರ ಕೊಡ್ತೀಯ ನೀನು? ಇನ್ನೇನು ಉತ್ತರ ಕೊಡೋದು? ನಮ್ ಕಥೆ ಮುಗೀತು. ಈ ಮದ್ವೆ ನಡೆಯಲ್ಲ. ಸ್ವಲ್ಪ ಸುಮ್ನೆ ಇರ್ತೀರಾ? ಅಯ್ಯೋ ಅಯ್ಯೋ,
ಏನ್ರಿ, ಮುಹೂರ್ತದ ಸಮಯ ಹತ್ರ ಬರ್ತಾ ಇದೆ. ಭಾಗ್ಯನ ಹತ್ರ ಗೌರಿ ಪೂಜೆ ಮಾಡಿಸ್ಬೇಕು. ನಮ್ಮ ಕುಲದೇವರಿಗೆ ತೆಂಗಿನಕಾಯಿ ಓಡಿಸ್ಬೇಕು. ಸಮಯಕ್ಕೆ ಸರಿಯಾಗಿ ಎಲ್ಲ ನಡೆಯುತ್ತೆ ಅಂತೀರಾ? ಅರವಿಂದ, ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ ಹೇಳು? ಇಂಥ ಪರಿಸ್ಥಿತಿಲಿ ನಾವು ಅನ್ಕೊಂಡಂಗೆ ಎಲ್ಲ ಆಗಬೇಕು ಅಂದರೆ ಅದಾಗಲ್ಲ. ಕೆಲವನ್ನ ಬಿಟ್ಬಿಡೋದು ಒಳ್ಳೇದು. ಸರಿ, ಭಾಗ್ಯ ರೆಡಿ ಆದ್ಲಾ? ಆಗಿದ್ದಾಳೆ ರೀ, ಇನ್ನೇನು ಬರ್ತಾಳೆ. ಸರಿ ಬಾ. ಗೀಳಿಗ್ ಹೇಳ್ದಂಗ್ ಹೇಳ್ದೆ, ಆದ್ರೂ ಅವ್ಳು ಕೇಳ್ತಿದ್ರೆ ಹೇಗ್ ಶಾಲು? ಒಂದು ಪದ್ಧತಿ ಆಚಾರ ವಿಚಾರ ಇರೋದ್ ಬೇಡ್ವಾ? ಏನಾಯ್ತಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನನ್ ಬಾಯ್ದ ಅದನ್ನ ಹೇಳ್ಬಾರ್ದು ಬೀಗ್ರೆ. ಮೊದ್ಲೇ ನಿಮ್ದು ಸಂಪ್ರದಾಯಸ್ಥ ಕುಟುಂಬ. ಅದು ಗೊತ್ತಿದ್ದು ಕೂಡ ಈ ತರ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ? ಏನ್ ನಡೀತು? ಏನಾಯ್ತು ಅಂತ ಭಾಗ್ಯನ್ನೇ ಕೇಳಿ. ಏನ್ ನಡೀತು ಭಾಗ್ಯ? ಅತ್ತೆ, ಅದು ಅದು ಏನು ಅಂದ್ರೆ ನಾನ್ ಕೊಟ್ಟಿದ್ ಸರನ ಹಾಕೊಂಡ್ ಬಾ ಅಂತ ಹೇಳಿದ್ನಲ್ಲ, ಯಾಕೆ ಹಾಕೊಳ್ಳಿಲ್ಲ ಭಾಗ್ಯ? ಅತ್ತೆ, ಅದು ಏನಂದ್ರೆ ಆ ಸರ ಆ ಸರ ಆ ಸರ ಏನಾಯ್ತು? ಆ ಸರ ಕಾಣಿಸ್ತಿಲ್ಲ ಅತ್ತೆ. ಏನು? ಏನಂದೆ? ಸರ? ನಾನ್ ಕೊಟ್ಟಿದ್ ಸರ ಕಾಣಿಸ್ತಾ ಇಲ್ವಾ? ನೀವ್ ಕೊಟ್ಟಿದ ತಕ್ಷಣ ನಾನು ಅದನ್ನ ಬ್ಯಾಗಲ್ಲಿ ಹುಷಾರಾಗಿ ಎತ್ತಿಟ್ಟಿದ್ದೆ. ಆದ್ರೆ ಈಗ ಎತ್ತಿಟ್ಟಿದ್ ಎಲ್ಲಿ ಹೋಗುತ್ತಮ್ಮ? ಇವಾಗ ಕಾರಣಗಳು ಕೊಡ್ಬೇಡ. ನಮ್ ಪರಂಪರೆಯಿಂದ ಬಂದಿರೋಂಥ ಸರ ಕಾಣಿಸ್ತಾ ಇಲ್ಲ ಅಂದ್ರೆ ಎಂಥ ನಿರ್ಲಕ್ಷ್ಯ ಇದು, ಎಂಥ ಅಜಾಗ್ರತೆ. ನಾನು ಅದನ್ನ ಬ್ಯಾಗಲ್ಲೇ ಇಟ್ಟಿದ್ದೆ ಅತ್ತೆ. ಆದ್ರೆ ಹೇಗ್ ಮಿಸ್ ಆಯ್ತೋ ಗೊತ್ತಾಗ್ತಿಲ್ಲ. ಅದೇ ನನಗಿಷ್ಟ ಆಗ್ತಾ ಇಲ್ಲ. ಅಷ್ಟು ಬೆಲೆ ಬಾಳುವಂಥದ್ದು, ಅದು ಈ ಮನೆ ಆಚಾರ ಸಂಪ್ರದಾಯಕ್ಕೆ ಗುರುತು ಅಂತ ಹೇಳಿದ ಮೇಲೂ ಕೂಡ ನಿನಗ್ ಗೊತ್ತಿಲ್ಲದೆ ಹೇಗ್ ಮಿಸ್ ಆಗತ್ತೆ? ನಾನ್ ಹೇಳ್ತಾನೆ ಇದ್ದೆ ಅಲ್ವೇನಮ್ಮ, ಹುಷಾರಮ್ಮ. ದೊಡ್ಡೋರು, ಗೌರವ ಮರ್ಯಾದೆ ಇರೋರು, ಸಂಪ್ರದಾಯಕ್ಕೆ ಪ್ರಾಣ ಕೊಡೋರು ಅಂತ ನೀನ್ ಕೇಳಿದ್ಯಾ? ಇವಾಗ್ಲೇ ಹೀಗಾದ್ರೆ ನಾಳೆ ನಮ್ಮ ಮನೆ ಸೊಸೆಯಾಗಿ ಕಾಲಿಟ್ ಮೇಲೆ ಇನ್ ಹೇಗ್ ನೋಡ್ಕೋತೀಯ ಭಾಗ್ಯ? ಅಮ್ಮ, ನೀವು ಭಾಗ್ಯನಿಗೆ ಹೇಳಿದ್ಮೇಲೆ ಅವಳು ಅದನ್ನ ನಿರ್ಲಕ್ಷ್ಯ ಮಾಡಲ್ಲ. ಬಹುಶಃ ಈ ಮದುವೆಗೆ ಬಂದಿರೋರು ಯಾರೋ ಆ ಸರಾನ ಎತ್ಕೊಂಡಿರಬಹುದು. ಪೊಲೀಸರನ್ನ ಕರೆಸಿ ಅವರೇ ಬಗೆಹರಿಸ್ತಾರೆ. ಅದೇನ್ ಸಾರ್ಥಿ ಮಾವಯ್ಯ, ಹೆಣ್ಣಿನ ಮನೆಯವರು ನಾವು, ನಮ್ಮಿಂದ ಇವ್ರ ಗೌರವಕ್ಕೆ ಧಕ್ಕೆ ಆಗೋದಾ? ಪೊಲೀಸವ್ರನ್ನ ಕರೆಸಿ ಮರ್ಯಾದೆ ಕಳ್ಕೊತಾರ ಹೇಳಿ? ಈಗ ಪೊಲೀಸ್ನವ್ರನ್ನ ಕರೆಸೋದು ಸರಿಯಲ್ಲ. ನಾವೇ ಏನಾದ್ರೂ ಮಾಡಬೇಕು. ಏನ್ ಮಾಡೋದು ರೀ? ಅಷ್ಟೆಲ್ಲ ಹೇಳಿದ್ದೆ, ಎಷ್ಟು ಜಾಗ್ರತೆ ಆಗಿಡೋದಕ್ಕೆ ಹೇಳಿದ್ದೆ. ಆದ್ರೂ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ಲಿಲ್ಲ ಇವನು. ಇದೆಲ್ಲ ಒಡವೆ ಕಳಿಯೋಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಅದೆಷ್ಟು ಬೆಲೆ ಬಾಳೋಂಥದ್ದಾಗಿತ್ತು.
ಈಗ ಏನ್ ಅನ್ಕೊಂಡ್ರೆ ಏನ್ ಲಾಭ? ಆ, ಬೀಗ್ರೆ ನೀವ್ ಅನ್ಕೊಂಡ್ ಹಾಗೆ ಮಾಡಿ. ನಿಮ್ ಸಂಪ್ರದಾಯ ಮಾತ್ರ ಮೀರ್ಬಾರ್ದು. ಸ್ವಲ್ಪ ಸುಮ್ಮನಿರ್ತೀರಾ ಆಂಟಿ? ಮಾಮ್, ಭಾಗ್ಯದಿಂದ ತಪ್ಪು ನಡೆದಿರಬಹುದು, ಆದ್ರೆ ಈಗ ನಾವು ಮಾಡಬೇಕಾಗಿರೋದು ಭಾಗ್ಯನ ಬೆರಳು ಮಾಡಿ ತೋರಿಸೋದಲ್ಲ. ಸರ ಹೇಗ್ ಮಿಸ್ ಆಯ್ತು, ಯಾರು ತೆಗೆದ್ರು, ಇದನ್ನ ನಾವು ತಿಳ್ಕೋಬೇಕಾಗಿರೋದು. ಅದನ್ನ ಕಂಡುಹಿಡಿಬೇಕು. ಹೇಗ್ ಕಂಡಿಡಿಯೋದು ಮಿತ್ರ? ಮನೆಗ್ ಬಂದಿರೋ ಗೆಸ್ಟ್ ಹತ್ರ ಪ್ರಶ್ನೆ ಮಾಡೋದು ಸರಿನಾ? ಯಾರನ್ನೂ ಪ್ರಶ್ನೆ ಮಾಡೋದು ಬೇಡ, ಆದ್ರೆ ಆ ಸರ ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಮಾಮ್, ನೀವು ಭಾಗ್ಯಂ ಕೊಟ್ಟಿರೋ ಸರಕ್ಕೆ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರಿ, ನೆನ್ಪಿದ್ಯಾ? ತಾತ ಆ ಸರಾನ ಮಾಡಿಸೋವಾಗ ಅದರಲ್ಲಿ ಒಂದು ಸ್ಪೆಷಲ್ ಆಗಿರೋ ಡೈಮಂಡ್ನ ಹಾಕ್ಸಿದಾರಂತೆ. ಕತ್ಲಿದ್ದಾಗ ಆ ಡೈಮಂಡ್ ಸುತ್ತ ಅದರಿಂದ ಒಂದು ಲೈಟ್ ಸ್ಪ್ರೆಡ್ ಮಾಡುತ್ತೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಮಿತ್ರ, ಆ ಸರ ಎಲ್ಲೇ ಇದ್ರೂ ಅದ್ರ ಸುತ್ತ ಬೆಳಕ್ ಬರತ್ತಪ್ಪ. ಇನ್ನೇನು, ಎಲ್ಲ ಲೈಟ್ಸ್ ಆಫ್ ಮಾಡಿ ಪ್ರತಿ ರೂಮ್ ಹುಡ್ಕೋಣ. ಆ ಸರ ಎಲ್ಲಿದ್ರೂ ತಕ್ಷಣ ಸಿಗುತ್ತೆ. ಇದೇನ್ ಕರ್ಮನಪ್ಪ ದೇವ್ರೆ, ಆ ಸರ ಹೀಗೆಲ್ಲ ಇದೆಯಾ? ಇವಾಗ ಅದೆಲ್ಲ ಯಾಕಪ್ಪ? CC ಕ್ಯಾಮ್ರಾ ಇರುತ್ತಲ್ಲ. ಒಂದು ವಾರದಿಂದ CCTV ಬೇರೆ ಹಾಳಾಗಿದೆ. ನಾವು ಮದುವೆ ಕೆಲಸದಲ್ಲಿ ನೋಡ್ಕೊಳ್ಳಿಲ್ಲ. ಹಾಗಿದ್ರೆ ಅಣ್ಣ ಹೇಳ್ತಾ ಇರೋ ಐಡಿಯಾನೇ ಸರಿಯಾಗಿದೆ ದೊಡ್ಡಪ್ಪ. ಮ್ಯಾನೇಜರ್ ಸರ್, ಫಾರ್ಮ್ ಹೌಸ್ ಲೈಟ್ಸ್ ಎಲ್ಲ ಆಫ್ ಮಾಡಿ. ಸರಿ ಸರ್. ಅಮ್ಮ, ಈಗೇನ್ ಮಾಡೋದು? ಹಿರೇ, ನನ್ಗೆ ಕೈ ಕಾಲು ಆಡ್ತಾ ಇಲ್ಲ. ನಾವ್ ಸಿಕ್ ಬೀಳ್ತೀವಿ ಅನ್ಸತ್ತೆ ಅಮ್ಮ, ಏನಾದ್ರೂ ಮಾಡು. ಚಿಕ್ಕಮ್ಮ, ಹನ್ಸಿಕಾ, ವಿವೇಕ್ ಎಲ್ಲ ಕಡೆನೂ ಹುಡುಕಿ. ಸರಿ ಅಣ್ಣ. ಬಾ. ಬೇಗ ಸರ ತೆಗಿ, ಬೇಗ ತೆಗಿಯಮ್ಮ. ಇರೇ, ಬೇಗ ಬೇಗ ಮಾಡಿ. ಎಲ್ಲಾದ್ರೂ ಹಾಗೆ ಬಾ.
ಲೈಟ್ಸ್ ಆನ್ ಮಾಡಿ. ಮಾಮ್, ಸರ ಸಿಕ್ತು. ಎಲ್ ಸಿಕ್ತೋ ಇದು? ಎಲ್ಲಾದ್ರೆ ಏನು ಮಾಮ್, ಈಗ ಸಿಕ್ಕಿದ್ಯಲ್ಲ. ಇನ್ನು ಸ್ವಲ್ಪ ಆಗಿದ್ದಿದ್ರೆ ನಮ್ ಕತೆ ಮುಗೀತಿತ್ತು. ಈಗೇನಾಯ್ತು? ಸರ ಸಿಕ್ಕಾಯ್ತಲ್ಲ. ಅಮ್ಮ ಭಾಗ್ಯ, ನೀನ್ ಹೋಗಿ ಆ ಸರಾನ್ ಹಾಕೊಂಡ್ ಬಾ. ನನ್ನ ಕ್ಷಮಿಸಿ ಅತ್ತೆ. ನನಗ್ ಬೇಕಾಗಿರೋದು ನಿನ್ ಕ್ಷಮಾಪಣೆ ಅಲ್ಲ, ನನ್ ಭಾವನೆಗಳನ್ನ ನೀನ್ ಗೌರವಿಸೋದು. ಇನ್ಯಾವತ್ತೂ ಹೀಗೆ ನಡಿಬಾರ್ದು. ಕನ್ಸಲ್ ಕೂಡ ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ ಅತ್ತೆ. ತಗೋ. ಅಮ್ಮ ಭಾಗ್ಯ, ನೋಡಿದ್ಯೇನಮ್ಮ ಎಂಥ ಅಪಾಯ ತಪ್ತು. ಟೈಮಿಗೆ ಸರಿಯಾಗಿ ಮಿತ್ರ ಬಂದು ಈ ಐಡಿಯಾ ಕೊಟ್ಟಿದ್ರಿಂದ ಸರ ಸಿಕ್ತು. ಇಲ್ಲ ಅಂದಿದ್ರೆ ಅಯ್ಯೋ ಏನಾಗ್ತಿತ್ತೋ ಏನೋ. ಅದ್ಗೆ ತುಂಬಾ ಅದೃಷ್ಟವಂತರು, ಕೆಟ್ಟದೇನೂ ಆಗಲ್ಲ. ಹೌದು, ಕೂತ್ಕೊಳಮ್ಮ, ಆ ಸರ ಹಾಕೋ, ಕೂತ್ಕೋ. ನಡಿ. ಏನಾಯ್ತು ಹರ್ಷ? ಏನು? ಭಾಗ್ಯ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ, ಮಾತಾಡ್ಸ್ಕೊಂಡ್ ಬರೋಣ. ನಾನು ಬರಲ್ಲ. ಅದ್ಯಾಕ್ ಹರ್ಷ? ನನಗಿಷ್ಟ ಇಲ್ಲ, ನೀನೋಗು. ಮಿತ್ರ ನಮ್ ಫ್ರೆಂಡ್ ಹರ್ಷ. ಮಿತ್ರ ಮದ್ವೆ ಅಂತ ನೀನೇ ಅಲ್ವಾ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಅದಕ್ಕೆ ನಮ್ ಫ್ರೆಂಡ್ನ ಮದ್ವೆ ಆಗೋ ಹುಡ್ಗಿನ ಮಾತಾಡಿಸ್ಬೇಕು ಅನ್ನೋದು ಸಂಸ್ಕಾರ ಅಲ್ವಾ? ಅದ್ ನಿನ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ಮದುವೆ ಮಾಡ್ಕೊಂಡು ಹಳ್ಳಕ್ ಬೀಳ್ತಾನೆ ಅಂತ ಆ ಮಿತ್ರಂಗೆ ಗೊತ್ತಿಲ್ಲ. ನೀನ್ ಬದ್ಲಾಗಲ್ಲ. ಮಿತ್ರ,